ನಾವೆಲ್ಲರೂ ನಿತ್ಯ ಜೀವನದಲ್ಲಿ ಪೇಟಿಎಂ, ಗೂಗಲ್ ಪೇ ಅಥವಾ ಫೋನ್ ಪೇ ಮೂಲಕ ಫ್ರೀಯಾಗಿ ಯುಪಿಐ ಪಾವತಿ ಮಾಡ್ತಿದ್ದೀವಿ ಅಲ್ವಾ. ಆದ್ರೆ ಈಗ ಯುಪಿಐ ಬಳಕೆದಾರರಿಗೆ ಈಗ ಬಿಗ್ ಶಾಕ್ ಸಿಗೋ ಸಾಧ್ಯತೆ ಇದೆ. 2,000 ರೂಪಾಯಿಗಿಂತ ಹೆಚ್ಚಿನ ವಹಿವಾಟಿಗೆ ಶುಲ್ಕ ವಿಧಿಸಲು ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಅಸಲಿಗೆ ಇದರ ನಿಜ ಸಂಗತಿ ಏನು, ಗ್ರಾಹಕರ ಮೇಲೆ ಇದರ ಎಫೆಕ್ಟ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹೌದು, ವಿಷಯ ಏನಪ್ಪಾ ಅಂದ್ರೆ ಭಾರತದಲ್ಲಿ ಸಂಪೂರ್ಣವಾಗಿ ಉಚಿತವಾಗಿರೋ ಯುಪಿಐ ವ್ಯವಸ್ಥೆಯಲ್ಲಿ ಶೀಘ್ರದಲ್ಲೇ ಮಹತ್ವದ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೇಂದ್ರ ಸರ್ಕಾರವು ಪಾವತಿ ಮತ್ತು ಸೆಟಲ್ಮೆಂಟ್ ಸಿಸ್ಟಮ್ಸ್ ಕಾಯ್ದೆಗೆ ಈಗಾಗಲೇ ತಿದ್ದುಪಡಿ ತರಲು ಪ್ರಸ್ತಾಪಿಸಿದ್ದು, ಭವಿಷ್ಯದಲ್ಲಿ ಆಯ್ದ ಯುಪಿಐ ವಹಿವಾಟುಗಳ ಮೇಲೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂದ್ರೆ ಎಂಡಿಆರ್ ವಿಧಿಸಲು ಕಾನೂನು ಅವಕಾಶ ಕಲ್ಪಿಸುವ ಉದ್ದೇಶ ಹೊಂದಿದೆ. ಆದರೆ ಇದರ ಜೊತೆಗೆ ಒಂದು ಗುಡ್ ನ್ಯೂಸ್ ಸಹ ಕೇಳಿ ಬಂದಿದ್ದು, ಸದ್ಯಕ್ಕೆ ಯಾವುದೇ ಹೊಸ ಶುಲ್ಕ ಜಾರಿಗೆ ಬಂದಿಲ್ಲ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಈ ತಿದ್ದುಪಡಿ ಕೇವಲ ಕಾನೂನು ಚೌಕಟ್ಟನ್ನ ಸೃಷ್ಟಿಸುವಂತ ಪ್ರಸ್ತಾವನೆ ಮಾತ್ರ. ಅಂತಿಮ ನಿರ್ಧಾರ ಇನ್ನೂ ಕೈಗೊಂಡಿಲ್ಲ ಅಂತ ಇನ್ನೊಂದು ವಲಯದಿಂದ ಮಾಹಿತಿ ಹೊರಬಿದ್ದಿದೆ. ಇನ್ನು ಚರ್ಚೆಯಲ್ಲಿರುವ ಪ್ರಸ್ತಾವನೆಗಳ ಪ್ರಕಾರ 2,000 ರೂಪಾಯಿಗಿಂತ ಹೆಚ್ಚಿನ ಯುಪಿಐ ಪಾವತಿಗಳಿಗೆ ಶೇಕಡಾ 0.3 ರಿಂದ 0.5ರಷ್ಟು ಎಂಡಿಆರ್ ವಿಧಿಸುವ ಸಾಧ್ಯತೆ ಇದೆ. ಆದ್ರೆ ಈ ಶುಲ್ಕ ಸಾಮಾನ್ಯ ಗ್ರಾಹಕರ ಮೇಲೆ ಬೀಳಲ್ಲ. ಬದಲಿಗೆ ವಾರ್ಷಿಕ 1.5 ಕೋಟಿ ರೂಪಾಯಿಗಿಂತ ಹೆಚ್ಚು ವಹಿವಾಟು ನಡೆಸುವ ದೊಡ್ಡ ವ್ಯಾಪಾರಿಗಳಿಂದ ಮಾತ್ರ ಇದನ್ನ ಪಡೆಯುವ ಸಾಧ್ಯತೆ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಸಣ್ಣ ಪುಟ್ಟ ಅಂಗಡಿಗಳು ಮತ್ತು ಸ್ಥಳೀಯ ವ್ಯಾಪಾರಿಗಳಿಗೆ ಹಿಂದಿನಂತೆಯೇ ಉಚಿತ ಯುಪಿಐ ಸೇವೆ ಮುಂದುವರಿಯಲಿದೆ. ಪ್ರತಿ ವ್ಯವಹಾರದ ಮೊತ್ತದ ಬದಲು ವ್ಯಾಪಾರಿಯ ಒಟ್ಟು ಟರ್ನ್ ಓವರ್ ಆಧಾರದ ಮೇಲೆ ಇದನ್ನ ಜಾರಿಗೆ ತರಲು ಸರ್ಕಾರ ಯೋಚಿಸುತ್ತಿದೆ. ಇನ್ನು ಈ ಪ್ರಸ್ತಾವನೆಗೆ ಕಾರಣ ಏನ್ ಗೊತ್ತಾ? ಜುಲೈ ತಿಂಗಳೊಂದರಲ್ಲೇ ಬರೋಬ್ಬರಿ 23.6 ಬಿಲಿಯನ್ ಯುಪಿಐ ವಹಿವಾಟುಗಳು ನಡೆದಿವೆ. ಡಿಜಿಟಲ್ ಪಾವತಿ ಸಂಸ್ಥೆಗಳಿಗೆ ಯಾವುದೇ ಆದಾಯ ಸಿಗದ ಕಾರಣ ತಾಂತ್ರಿಕ ಮೂಲ ಸೌಕರ್ಯ ನಿರ್ವಹಣೆ ಕಷ್ಟವಾಗುತ್ತಿದೆ ಅಂತ ಕಂಪನಿಗಳು ಮನವಿ ಮಾಡಿದ್ವು. ಇನ್ನು ಜೆಫರಿಸ್ ವಿಶ್ಲೇಷಣೆಯ ಪ್ರಕಾರ 2,000ಕ್ಕಿಂತ ಹೆಚ್ಚಿನ ಯುಪಿಐ ಪಾವತಿಗಳು ಒಟ್ಟು ಮೌಲ್ಯದ ಶೇಕಡಾ 67ರಷ್ಟು ಪಾಲು ಹೊಂದಿದೆ. ಆದ್ರಿಂದ ಸದ್ಯಕ್ಕೆ ಇದು ಕೇವಲ ಕಾನೂನು ತಿದ್ದುಪಡಿ ಪ್ರಸ್ತಾವನೆ ಮಾತ್ರ. ಸರ್ಕಾರ ಅಂತಿಮ ನಿರ್ಧಾರ ಪ್ರಕಟಿಸುವವರೆಗೂ ಕೂಡ ಯುಪಿಐ ಪಾವತಿಗಳು ಎಂದಿನಂತೆ ಸಂಪೂರ್ಣ ಉಚಿತವಾಗಿರಲಿವೆ. ಎಸ್, ಇವಾಗ ನಿಮ್ಮ ಅಭಿಪ್ರಾಯವೇನು? ಯುಪಿಐ ಮೇಲೆ ಶುಲ್ಕ ವಿಧಿಸುವುದು ಸರಿಯಾ ಅಥವಾ ತಪ್ಪಾ? ಕಮೆಂಟ್ ಮಾಡಿ.